ಕೆಲವೊಂದು ಘಟನೆಗಳು ನಮ್ಮ ಜೀವನದಲ್ಲಿ ನಡೀತವೆ. ಅವು ಈ ಜಗತ್ತು ಹೇಗೆ ಕೆಲಸ ಮಾಡುತ್ತೆ ಅನ್ನೋ ನಮ್ಮ ನಂಬಿಕೆಯನ್ನೇ ಅಲ್ಲಾಡಿಸ್ಬಿಡ್ತವೆ. ಇವತ್ತು ನಾವು ಕೇಳೋಕ್ ಹೊರಟಿರೋ ಕಥೆನೂ ಅಂಥದ್ದೇ ಒಂದು ವಿಚಿತ್ರ, ಬಹುಶಃ ವಿವರಿಸೋಕಾಗದೇ ಒಂದು ಅನುಭವದ ಬಗ್ಗೆ. ಈ ಕಥೆ ಖಂಡಿತವಾಗಿಯೂ ಎಲ್ಲರನ್ನೂ ಯೋಚನೆಗೆ ಹಚ್ಚುತ್ತೆ. ಈ ಕಥೆಯ ತಿರುಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳೋಕೆ ಒಂದು ಕ್ಷಣ ಹೀಗೆ ಕಲ್ಪನೆ ಮಾಡಿಕೊಡಿ. ಇಡೀ ಬ್ರಹ್ಮಾಂಡವೇ ನಿಮಗೊಂದು ಮೆಸೇಜ್ ಕಳಿಸ್ಬೇಕು ಅಂತ ಅಂದುಕೊಂಡ್ರೆ ಅದು ಒಂದು ಸಿನಿಮಾ ಬಾಕ್ಸ್ ಮೂಲಕ ಆಗೇನಾಗ್ಬೋದು? ನೋಡಿ, ಈ ಕತೆ ಶುರುವಾಗೋದೇ ಒಂದು ತುಂಬಾನೇ ಸಾಮಾನ್ಯ ದಿನದಂದು. ಒಂದು ಸಂಜೆ ಹೊಸದಾಗಿ ರಿಲೀಸ್ ಆದ ಸಿನಿಮಾ ನೋಡೋಣ ಅಂತ ವಿಡಿಯೋ ಅಂಗಡಿಗೆ ಹೋಗಿ ಒಂದು ಆಕ್ಷನ್ ಸಿನಿಮಾವನ್ನ ಬಾಡಿಗೆಗೆ ತರ್ತಾರೆ. ಅಲ್ಲಿವರೆಗೂ ಎಲ್ಲವೂ ನಾರ್ಮಲ್ ಆಗಿತ್ತು, ಅಥವಾ ಹಾಗಂತ ಅನ್ಸಿತ್ತು. ಮನೆಗೆ ಬಂದು ಆರಾಮಾಗಿ ಕೂತು ಆಕ್ಷನ್ ಸಿನಿಮಾ ನೋಡೋ ಖುಷಿಯಲ್ಲಿ ಡಿವಿಡಿ ಹಾಕಿದಾಗ ಆ ಕ್ಷಣದಲ್ಲಿ ಎಲ್ಲವೂ ಬದಲಾಗಿ ಹೋಯಿತು. ಯಾಕಂದ್ರೆ ಟಿವಿ ಸ್ಕ್ರೀನ್ ಮೇಲೆ ಅವ್ರು ಅನ್ಕೊಂಡ ಸಿನಿಮಾ ಬರಲೇ ಇಲ್ಲ. ಬದಲಿಗೆ ಅಲ್ಲಿ ಕಾಣಿಸಿದ್ದು ದ ಸೀಕ್ರೆಟ್ ಅನ್ನೋ ಹೆಸರು. ಅವರು ಈ ಸಿನಿಮಾದ ಹೆಸರು ಕೇಳೇ ಇರಲಿಲ್ಲ. ಇಲ್ಲಿಂದ ನೋಡಿ ಕತೆ ಹೇಗೆ ತಿರುವು ಪಡ್ಕೊಳ್ತೊತ್ತೆ ಅಂತ. ಈ ಬದಲಾವಣೆಗೆ ಇಬ್ಬರ ರಿಯಾಕ್ಷನ್ ಸಂಪೂರ್ಣ ಬೇರೆ ಬೇರೆ ಆಗಿತ್ತು. ಸಂಗಾತಿಗೆ ನಿರಾಸೆಯಾಗಿ, ಛೇ ಇದೇನಿದು, ತೆಗೆಯಪ್ಪ ಇದನ್ನ, ಬೇರೆನಾದ್ರೂ ನೋಡೋಣ ಅಂದ್ರು. ಆದರೆ ನಮ್ಮ ಕಥೆಯ ನಿರೂಪಕರಿಗೆ ಹಾಗನ್ಸಲಿಲ್ಲ. ಅವರಿಗೆ ಆ ಸಿನಿಮಾದ ಬಗ್ಗೆ ಒಂದು ವಿಚಿತ್ರವಾದ, ವಿವರಿಸೋಕಾಗದ ಸೆಳೆತ ಶುರುವಾಯಿತು. ಅದನ್ನ ನೋಡ್ಲೇಬೇಕು ಅನ್ನೋ ತೀವ್ರವಾದ ಆಸೆ ಮೂಡಿತು. ಇದು ಸುಮ್ಮನೆ ಇದೇನೋ ಹೊಸ ಸಿನಿಮಾ ನೋಡೋಣ ಅನ್ನೋ ಕುತೂಹಲ ಆಗಿರಲಿಲ್ಲ. ಅದಕ್ಕಿಂತ ತುಂಬಾನೇ ಸ್ಟ್ರಾಂಗ್ ಆಗಿತ್ತು. ಅದೊಂದು ಒಳಗಿನಿಂದ ಬಂದ ಪ್ರೇರಣೆ. ಈ ಘಟನೆಯಲ್ಲಿ ನಿಜವಾದ ಟರ್ನಿಂಗ್ ಪಾಯಿಂಟ್ ಅಂದ್ರೆ ಇದೇ ಭಾವನೆ. ಅಷ್ಟಕ್ಕೂ ಗೊತ್ತೇ ಇರೋದೊಂದು ಸಿನಿಮಾವನ್ನ ನೋಡಲೇಬೇಕು ಅಂತ ಯಾಕಿಷ್ಟು ಬಲವಾಗಿ ಅನ್ಸಿತ್ತು? ಸರಿ, ಈಗ ಪ್ರಶ್ನೆ ಬರೋದು, ಯಾಕೆ ಅವರಿಗೆ ಆ ಸಿನಿಮಾ ನೋಡ್ಲೇಬೇಕು ಅಂತ ಅಷ್ಟೊಂದು ಬಲವಾಗಿ ಅನಿಸಿತು? ಅದು ಆಕಸ್ಮಿಕವಾಗಿ ಬಂದ ಭಾವನೆ ಖಂಡಿತ ಏನಿರಲಿಲ್ಲ. ಅದರ ಹಿಂದೆ ಹಲವು ವರ್ಷಗಳ ಹುಡುಕಾಟದ ಒಂದು ಹಿನ್ನೆಲೆ ಇದೆ. ಆ ಹಿನ್ನೆಲೆ ಏನು ಅಂತ ಗೊತ್ತಾದ್ರೆ ಮಾತ್ರ ಮುಂದೆ ನಡೆದ ಘಟನೆಗಳ ಅರ್ಥ ನಮಗೆ ತಿಳಿಯುತ್ತೆ. ಇದಕ್ಕೆ ಉತ್ತರ ಸಿಗ್ಬೇಕಂದ್ರೆ ನಾವು ಸ್ವಲ್ಪ ಹಿಂದೆ ಹೋಗ್ಬೇಕು. ಯಾಕಂದ್ರೆ ಹಲವು ವರ್ಷಗಳಿಂದ ನಿರೂಪಕರ ತಲೆಯಲ್ಲಿ ಒಂದೇ ಪ್ರಶ್ನೆ ಕೊರೆಯುತ್ತಿತ್ತು. ಈ ಬ್ರಹ್ಮಾಂಡ ಹೇಗೆ ಕೆಲಸ ಮಾಡುತ್ತೆ, ಜೀವನದ ಒಂದು ಮೂಲಭೂತ ಸತ್ಯ ಏನು ಅನ್ನೋ ಬಗ್ಗೆ ಅವರು ಉತ್ತರ ಹುಡುಕ್ತಲೇ ಇದ್ರು. ಅವರಿಗೆ ದಿ ಸೀಕ್ರೆಟ್ ಅಂದ್ರೆ ಸುಮ್ಮನೆ ಒಂದು ಪದವಾಗಿರಲಿಲ್ಲ, ಅದೊಂದು ದೃಢ ನಂಬಿಕೆ. ಈ ಜಗತ್ತನ್ನು ನಡೆಸೋ ಒಂದು ದೊಡ್ಡ ಸತ್ಯ ಇದೆ, ಆ ರಹಸ್ಯವನ್ನ ಒಂದು ದಿನ ತಿಳ್ಕೊಳ್ಬೋದು ಅನ್ನೋ ಬಲವಾದ ವಿಶ್ವಾಸ ಅವರಲ್ಲಿತ್ತು. ವರ್ಷಾನುಗಟ್ಟಲೆ ಅವರ ಆಲೋಚನೆಗಳು ಈ ರಹಸ್ಯದ ಸುತ್ತಲೇ ಗಿರಿಕೆ ಹೊಡಿತಿದ್ವು. ಸರಿ, ಈ ಹಿನ್ನೆಲೆ ಈಗ ನಮ್ಗೆ ಗೊತ್ತಾಯಿತು. ಈಗ ಮತ್ತೆ ಆ ಸಿನಿಮಾ ಸಿಕ್ಕಿದ ಕ್ಷಣಕ್ಕೆ ವಾಪಸ್ ಬರೋಣ. ಅಷ್ಟಕ್ಕೂ ಆ ಡಿವಿಡಿ ಆ ಬಾಕ್ಸ್ಗೆ ಬಂತಾದ್ರೂ ಹೇಗೆ? ಈ ರಹಸ್ಯವನ್ನ ಭೇದಿಸೋಕೆ ನಿರೂಪಕರು ಆ ಸಿನಿಮಾವನ್ನು ವಾಪಸ್ ಅಂಗಡಿಗೆ ತೆಗೆದುಕೊಂಡು ಹೋದ್ರು. ಆದ್ರೆ ಅಲ್ಲಿ ಅವರ ಗಾಡಿ ಮತ್ತೊಂದು ಆಘಾತ ಕಾದಿತ್ತು. ಅಂಗಡಿಗೆ ಹೋದಾಗ ಅವರ ಮನಸ್ಸಿನಲ್ಲಿದ್ದದ್ದು ಸಿಂಪಲ್ ಯೋಚನೆ. ಇದಕ್ಕೆ ಏನಾದರೂ ಸಣ್ಣ ಕಾರಣ ಇರುತ್ತೆ. ಬಹುಶಃ ಯಾರೋ ಸಿಬ್ಬಂದಿ ತಪ್ಪು ಡಬ್ಬಿಯಲ್ಲಿ ತಪ್ಪು ಡಿವಿಡಿ ಹಾಕಿರ್ತಾರೆ, ಇದೊಂದು ಸಣ್ಣ ಮಿಸ್ಟೇಕ್ ಅಷ್ಟೇ ಅಂತ ಅಂದ್ಕೊಂಡಿದ್ರು. ಆದ್ರೆ ಅಂಗಡಿಯ ಸಿಬ್ಬಂದಿ ಕೊಟ್ಟ ಉತ್ತರ ಇದೆಯಲ್ಲ, ಅದು ನಿಜಕ್ಕೂ ತಲೆ ತಿರುಗಿಸುವಂತಿತ್ತು. ಅವರು ಹೇಳಿದ್ದು ಒಂದೇ ಮಾತು, ಕ್ಷಮಿಸಿ, ಈ ದಿ ಸೀಕ್ರೆಟ್ ಅನ್ನೋ ಸಿನಿಮಾ ನಮ್ಮ ಇಡೀ ಸ್ಟಾಕ್ನಲ್ಲೇ ಇಲ್ಲ. ನಾವಿದನ್ನ ಮಾರಾಟ ಮಾಡಲ್ಲ, ಬಾಡಿಗೆನೂ ಕೊಡಲ್ಲ. ಇದು ನಮ್ಮ ಅಂಗಡಿಯ ವಸ್ತುವೇ ಅಲ್ಲ. ಈಗ ಯೋಚನೆ ಮಾಡಿ, ಈ ಘಟನೆಗೆ ಯಾವುದೇ ಲಾಜಿಕಲ್ ವಿವರಣೆ ಉಳಿದಿರಲಿಲ್ಲ. ಅಂಗಡಿಯವರ ಪ್ರಕಾರ ಆ ಸಿನಿಮಾ ಅವರ ಅಂಗಡಿಯಲ್ಲಿ ಇರಲೇಬಾರ್ದು. ಹಾಗಾದ್ರೆ ಅಸ್ತಿತ್ವದಲ್ಲೇ ಇಲ್ಲದ ಒಂದು ಸಿನಿಮಾ ಆ ಆಕ್ಷನ್ ಸಿನಿಮಾದ ಡಬ್ಬಿಯೊಳಗೆ ಬಂತು ಹೇಗೆ? ಯಾವಾಗ ಲಾಜಿಕ್ಗೆ ಉತ್ತರ ಸಿಗೋದಿಲ್ಲವೋ ಆಗ ನಾವು ಬೇರೆ ದೃಷ್ಟಿಕೋನದಿಂದ ನೋಡಕ್ಕೆ ಶುರು ಮಾಡ್ತೀವಿ. ನಮ್ಮ ಕಥೆಯ ನಿರೂಪಕರು ಕೂಡ ಅದನ್ನೇ ಮಾಡಿದ್ರು. ಅವರ ಪಾಲಿಗೆ ಇದು ಕೇವಲ ಒಂದು ಕಾಕತಾಳೀಯವಾಗಿರಲಿಲ್ಲ, ಅದಕ್ಕಿಂತ ತುಂಬಾನೇ ದೊಡ್ಡದಾಗಿತ್ತು. ಅವರು ನಡೆದಿದ್ದೆಲ್ಲ ಒಟ್ಟಿಗೆ ಜೋಡಿಸಿ ನೋಡಿದ್ರು. ಒಂದು ಕಡೆ ಉತ್ತರಕ್ಕಾಗಿ ಅವರ ಹಲವು ವರ್ಷಗಳ ಹುಡುಕಾಟ, ಮತ್ತೊಂದು ಕಡೆ ಯಾವುದೇ ವಿವರಣೆ ಇಲ್ಲದೆ ಅಸಾಧ್ಯವಾದ ರೀತಿಯಲ್ಲಿ ಆ ಉತ್ತರವೇ ಅವರ ಕೈ ಸೇರಿದ್ದು. ಇವೆರಡನ್ನೂ ಸೇರಿಸಿದಾಗ ಅವರಿಗೆ ಒಂದೇ ತೀರ್ಮಾನಕ್ಕೆ ಬರಲು ಸಾಧ್ಯವಾಯಿತು. ಇದು ಆಕರ್ಷಣೆಯ ನಿಯಮದ ಸ್ಪಷ್ಟ ಉದಾಹರಣೆ. ಈ ಯೋಚನೆ ಬಂದ ತಕ್ಷಣ ಅವರಿಗಾದ ಅನುಭವವೇ ಬೇರೆ. ಇದೊಂದು ಪವಾಡ ಅಂತ ಅನ್ಸಿಬಿಡ್ತು. ಇಡೀ ಬ್ರಹ್ಮಾಂಡವೇ ತಮಗೋಸ್ಕರ ನೇರವಾಗಿ ಈ ಉತ್ತರವನ್ನ ಕಳಿಸಿದೆ ಅನ್ನೋ ಒಂದು ಅದ್ಭುತ ಫೀಲಿಂಗ್. ಅದು ಕೇವಲ ಒಂದು ಸಿನಿಮಾ ಆಗಿರಲಿಲ್ಲ, ಅದೊಂದು ದೈವಿಕ ಕೊಡುಗೆಯಂತೆ ಕಂಡಿತು. ಮತ್ತು ನೋಡಿ, ಇದುವೇ ಈ ಇಡೀ ಕಥೆಯ ಅತ್ಯಂತ ಶಕ್ತಿಶಾಲಿ ಭಾಗ. ಅವರ ನಂಬಿಕೆಯನ್ನು ಗೊತ್ತಾ? ಆ ಸಿನಿಮಾ ಅವರ ಕೈ ಸೇರಲು ಕಾರಣ ಅವರದೇ ತೀವ್ರವಾದ ಆಲೋಚನೆ ಮತ್ತು ಬಯಕೆ. ಅವರ ಮನಸ್ಸಿನ ಶಕ್ತಿಯೇ ಭೌತಿಕವಾಗಿ ಆ ಡಿವಿಡಿಯನ್ನು ಸೃಷ್ಟಿಸುತ್ತು. ಆಲೋಚನೆಗಳು ವಾಸ್ತವನ ರೂಪಿಸಬಲ್ಲವು ಎಂಬುದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಿರಲಿಲ್ಲ.
ಈ ಅದ್ಭುತ ಕಥೆಯ ಕೊನೆಯಲ್ಲಿ ನಮ್ಗೆಲ್ಲ ಒಂದು ಪ್ರಶ್ನೆ ಉಳಿಯುತ್ತೆ. ನಮ್ಮ ಜೀವನದಲ್ಲಿ ನಡೆಯುವ ಘಟನೆಗಳನ್ನ ನಾವು ಯಾವ ರೀತಿ ನೋಡ್ತೀವಿ? ಯಾವುದು ಕಾಕತಾಳೀಯ ಮತ್ತು ಯಾವುದು ಅದಕ್ಕಿಂತ ಮಿಗಿಲಾದದ್ದು? ಇದರ ಬಗ್ಗೆ ಸ್ವಲ್ಪ ಯೋಚನೆಸೋಣ ಬನ್ನಿ. ಹಾಗಾದ್ರೆ ಈ ಘಟನೆ ಕೇವಲ ನಂಬೋಕಾಗ್ದಂಥ ಕಾಕತಾಳೀಯಗಳ ಸರಣಿಯೇ, ಅಥವಾ ನಮ್ಮ ಆಳವಾದ ಬಯಕೆಗಳು ಮತ್ತು ಆಲೋಚನೆಗಳಿಗೆ ನಾವು ಊಹಿಸಲು ಸಾಧ್ಯವಾಗದ ರೀತಿಯಲ್ಲಿ ನಮ್ಮ ವಾಸ್ತವವನ್ನ ರೂಪಿಸುವ ಶಕ್ತಿ ಇದೆಯಾ? ಈ ಪ್ರಶ್ನೆಯ ಉತ್ತರವನ್ನ ಪ್ರತಿಯೊಬ್ಬರೂ ತಮ್ಮೊಳಗೆ ಹುಡುಕೊಳ್ಬೋದು.